ಜಾತಿ ನಿಂದನೆ ಕೇಸ್ನಲ್ಲಿ ಶಾಸಕ ಮುನಿರತ್ನಗೆ ಜಾಮೀನು ಸಿಕ್ಕಿದೆ. ಇದು ವಯಾಲಿ ಕಾವಲ್ ಠಾಣೆಯಲ್ಲಿ ದಾಖಲಾಗಿದ್ದಂತಹ ಜಾತಿ ನಿಂದನೆ ಕೇಸ್. ಈ ಕೇಸ್ನ ಹಿನ್ನೆಲೆಯಲ್ಲಿ ಅವರು ಜಾಮೀನಿಗಾಗಿ ಕೋರ್ಟ್ ಮೊರೆ ಹೋಗಿದ್ರು. ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ ಇದೀಗ ಜಾಮೀನನ್ನ ಮಂಜೂರು ಮಾಡಿದೆ. ವಯಾಲಿ ಕಾವಲ್ನಲ್ಲಿ ಜಾತಿ ನಿಂದನೆ ಸಂಬಂಧ ಕೇಸ್ ದಾಖಲಾಗಿತ್ತು. ಅದರ ಆಧಾರದ ಮೇಲೆ ನಿನ್ನೆ ವಾದ ಪ್ರತಿವಾದವೂ ಕೂಡ ಆಯಿತು. ಇವರಿಗೆ ಜಾಮೀನು ಕೊಡಬೇಕಾ ಬೇಡವಾ ಅನ್ನೋದರ ವಾದ ಪ್ರತಿವಾದವನ್ನ ಆಲಿಸಿದ್ದ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ ಇದೀಗ ಆದೇಶವನ್ನ ಕೊಟ್ಟಿದೆ. ಈ ಮೂಲಕವಾಗಿ ಶಾಸಕ ಮುನಿರತ್ನ ಅವರಿಗೆ ಜಾಮೀನು ಸಿಕ್ಕಿದೆ. ಈಗಾಗಲೇ ಜೀವ ಬೆದರಿಕೆ ಕೇಸ್ನಲ್ಲಿ ನಿರೀಕ್ಷಣಾ ಜಾಮೀನು ಪಡೆದಿದ್ದಾರೆ ಮುನಿರತ್ನ. ಜಾತಿ ನಿಂದನೆ ಕೇಸ್ನಲ್ಲಿ ಈಗ ಜಾಮೀನು ಅವರಿಗೆ ಲಭಿಸಿದ್ರಿಂದ ಅವರಿಗೆ ಬಿಡುಗಡೆಗೆ ಸಲೀಸಾಗುತ್ತೆ. ಇನ್ಯಾವುದೇ ರೀತಿಯ ಅಡ್ಡಿಗಳಿರೋದಿಲ್ಲ. ವಯಾಲಿ ಕಾವಲ್ನಲ್ಲಿ ಇವರ ವಿರುದ್ಧವಾಗಿ ದೂರು ದಾಖಲಾಗಿತ್ತು. ಇದೇ ವಿಷಯವಾಗಿ ನಿನ್ನೆ ವಾದ ನಡೆದಂತಹ ಸಂದರ್ಭದಲ್ಲಿ ಒಂದು ವ್ಯಕ್ತಿ ಇದನ್ನ ರೆಕಾರ್ಡ್ ಮಾಡಿಕೊಂಡು ತನ್ನ ಮುಂದೆ ಜಾತಿ ನಿಂದನೆ ಅಂತ ಆರೋಪಿಸ್ತಾ ಇದ್ದಾರೆ. ಜಾತಿ ನಿಂದನೆ ಅಂತ ಅಂದ್ರೆ ಏನು ಅನ್ನೋದ್ರ ಬಗ್ಗೆಯೂ ಕೂಡ ವಾದದ ಸಂದರ್ಭದಲ್ಲಿ ಮುನಿರತ್ನ ಪರ ವಕೀಲರು ವ್ಯಾಖ್ಯಾನವನ್ನ ಮಾಡಿದ್ರು, ತಮ್ಮ ವಾದವನ್ನ ಮಾಡಿದ್ರು. ಇಬ್ಬರಿಗಿಂತ ಹೆಚ್ಚು ಜನರ ಮುಂದೆ ಆ ರೀತಿಯಾದಂತಹ ನಿಂದನೆಗಳಾಗಿದ್ರೆ ಅದು ಜಾತಿ ನಿಂದನೆ ಆಗುತ್ತೆ ಅಂತ. ಈಗ ಜಾತಿ ನಿಂದನೆ ಕೇಸ್ನಲ್ಲಿ ಮುನಿರತ್ನಗೆ ಜಾಮೀನು ದೊರೆತಿದೆ. ಅತ್ಯಾಚಾರ ಕೇಸ್ನಲ್ಲಿ ವಶಕ್ಕೆ ಪಡೆಯೋದಕ್ಕೆ ಪೊಲೀಸರು ಸನ್ನದ್ಧರಾಗಿದ್ದಾರೆ. ಈಗ ಮಗದೊಂದು ಕೇಸ್ ಕಗ್ಲಿಪುರದಲ್ಲಿ ದಾಖಲಾಗಿದೆ. ಈ ಕೇಸ್ನ ಇಟ್ಕೊಂಡು ಈಗ ಅರೆಸ್ಟ್ ಮಾಡಲಿಕ್ಕೆ ಮುಂದಾಗ್ತಾ ಇದ್ದಾರೆ.